ಇದೇನಿದು ಜೀವಿತ ಇಂಥ ಮನೇಲಿ ಇದ್ದಾಳೆ? ಹಾಂ, ಇವಳು ಇಂಥ ಮನೇಲಿ ಹೆಂಗೆ ಇಷ್ಟೊಂದು ದುಡ್ಡಿಂದೆಲ್ಲ ಹಾಕಿದ್ದಾಳೆ? ಹಾಂ, ಏನಂತ ಗೊತ್ತಾಗ್ತಾ ಇಲ್ವಲ್ಲ ಈ ಜೀವಿತ, ಏನು ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಹಾಂ, ಎಂಥ ಮನೇಲಿ ಫೋಟೋ ತೆಕ್ಕೊಂಡೆಲ್ಲ ಸ್ಟೇಟಸ್ಗೆ ಹಾಕೋಳೆ. ನೆನ್ನೆಯಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಸಖತ್ತು ಸ್ಟೇಟಸ್ ಹಾಕ್ತಾ ಇದ್ದಾಳೆ. ಒಂಥರ ಎಂಥ ಮನೇಲಿ ಸೋಫಾದ ಮೇಲೆ ಕುತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಅಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡು ಹಾಕಿದ್ದಾಳೆ. ಹಾಂ, ಎಲ್ಲಿ ಹೋಗಿದ್ದಾಳೆ ಇವಳು? ಹಾಂ, ಏನಂತ ವಿಷಯ ಗೊತ್ತಿಲ್ವಲ್ಲ. ಇಷ್ಟೊಂದು ದುಡ್ಡೆಲ್ಲ ಒಂಥರ ದುಡ್ಡೆಲ್ಲ ಇಟ್ಕೊಂಡು ಫೋಟೋ ತೆಗೆದು ಹಾಕೊಳ್ಳೆ. ಏನು ಎಡಿಟಿಂಗ್ ಮಾಡಿರೋದ? ಹಾಂ, ಇಲ್ಲ ನಿಜವಾಗ್ಲೂ ತೆಗ್ದಿರೋದೇನೆ ಗೊತ್ತಾಗುತ್ತೆ. ಎಡಿಟಿಂಗ್ ಮಾಡಿರೋದು ಯಾವುದು, ನಿಜವಾಗ್ಲೂ ತೆಗ್ದಿರೋದು ಯಾವುದು ಅಂತ ಗೊತ್ತಾಗುತ್ತೆ. ಇದು ನಿಜವಾಗ್ಲೂ ತೆಗ್ದಿರೋ ಅಂಥ ಫೋಟೋನೇನೆ. ಇಷ್ಟೊಂದು ದುಡ್ಡೆಲ್ಲ ಅವಳಿಗೆ ಎಲ್ಲಿಂದ ಬಂತು? ಹಾಂ, ಎಲ್ಲ ನೋಡ್ತಾ ಇದ್ರೆ ಸ್ಟೇಟಸ್ ಏನು ಜೀವಿತ ಸ್ಟೇಟಸ್ಸೇ ಬದಲಾಗೈತೆ ಅಂತ ಅನ್ನಿಸ್ತೈತೆ ನನಗೆ. ಹೆಂಗೂ ನನಗೆ ದುಡ್ಡು ಬೇರೆ ಬರಬೇಕು. ಸ್ವಲ್ಪ ನಾನು ದುಡ್ಡಿಗೆ ಡಿಸ್ಕೌಂಟ್ ನಾನು ಸ್ವಲ್ಪ ಒಡವೆ ತಗೊಂಡು ನಾನು ಮುಂದೆ ತೋರಿಸ್ಕೋಬೇಕು. ನಮ್ಮ ಕೇರೆಗಿರೋರೆಲ್ಲ ತಂದ ರಕ್ಷೆ ಎತ್ತುತ್ತಿ ಅಂತೇಳಿ ನಾನು ತಗೊಂಬರ್ಬೇಕು. ನಾನೇನು ಕಮ್ಮಿ ಇಲ್ಲ ಯಾರಿಗಿನ. ಅವಳು ನನ್ನ ಹತ್ರ 50,000 ದುಡ್ಡು ಇಸ್ಕೊಂಡಿದ್ಲು. ಏನು ಮಾಡೋಣ ಅನ್ನಿಸ್ತೈತೆ, ಅದನ್ನ ಇಸ್ಕೋಬೇಕಲ್ಲ ಏನಾದರೂ ಮಾಡಿ. ಮೆಸೇಜ್ ಹಾಕೋಣದೇನೆ, ನೋಡೋಣ, ಫೋನೇ ಮಾಡಿಬಿಡ್ತೀನಿ. ಇಷ್ಟೊಂದೆಲ್ಲನ ಸ್ಟೇಟಸ್ಗೆ ಹಾಕೊಳ್ಳಿ ಅಂತಂದರೆ ಇವಾಗ ಏನೋ ಒಳ್ಳೆ ಮನೆಗೆಲ್ಲ ಸೆಟಲ್ ಆಗಿರಬೇಕು ಅಂತ ಅನ್ನಿಸ್ತೈತೆ. ಅವಳು ಇರೋದು ನೋಡಿದ್ರೆ ಗೊತ್ತಾಗ್ತೈತೆ ಎಂತೆಂಥ ಫೋಟೋಗಳು, ಎಷ್ಟೆಷ್ಟು ದುಡ್ಡುಗಳು, ಎಂತೆಂಥ ಫೋಟೋಗಳೆಲ್ಲ ಸ್ಟೇಟಸ್ಗೆ ಹಾಕೊಳ್ಳಲ್ಲ. ಎಲ್ಲ ನೋಡಲಿ ಅಂತ ಹಾಕೊಳ್ಳೆ ಅನಿಸುತ್ತೆ. ಯಪ್ಪ ಏನಪ್ಪ ಜೀವಿತ ಇಷ್ಟೊಂದು ಫೋಟೋ ಸ್ಟೇಟಸ್ಗೆ ಹಾಕ್ಬಿಟ್ಟವಳೆ. ಒಂದು 20-25 ಫೋಟೋ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿಬಿಟ್ಟವಳೆ ಇವತ್ತು. ಅಯ್ಯೋ, ನಾನು ಏನಪ್ಪ ಇದು ಹಿಂಗೆ ಅಂತ ನಾನು ನೋಡ್ತಾ ಇದ್ದೀನಿ. ಏನೂ ಇಲ್ದಲ್ಲೇ ಯಾರು ಹಾಕಕ್ಕೆ ಹೋಗಲ್ಲ ಈ ರೀತಿ. ಇರೋದಕ್ಕೆ ಹಾಕಿರೋದು. ಎಲ್ಲೋ ಒಳ್ಳೆ ಮನೆ ಸಿಕ್ಬಿಟ್ಟೈತೆ, ಎಲ್ಲೋ ಸೆಟ್ಟಲ್ ಆಗಿಬಿಟ್ಟವಳೆ ಅಂತ ಅನ್ನಿಸ್ತೈತೆ ನನಗೆ. ಸ್ಟೇಟಸ್ ಎಲ್ಲ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತೈತೆ ನನಗೆ. ಒಂದ್ಸತಿ ಫೋನ್ ಮಾಡ್ತೀನಿ, ಅದೆಲ್ಲ ಕೇಳ್ತೀನಿ. ಯಾಕೆ ನಂಗೆ ನೋಡ್ತಾ ಕೂಕೊಂಡಿದ್ದೀಯ ಫೋನ್ನಾಗೆ? ನನಗೇನೆ ಅದ್ರ ಕಣ್ಣಿಕ್ಕೆ ನೋಡ್ತಾ ಕೂಕಂತೀಯ ಹೇಳತ್ತ. ಯಾವಾಗಲೂ ನೋಡ್ತಿದ್ರೆ ಕಣ್ಣು ಯಾತಕ್ಕೆ ಗೊತ್ತಾವೆ? ಅತ್ತೆ, ಇವಳು ಜೀವಿತ ಸ್ಟೇಟಸ್ಗೇನೋ ಹಾಕಿದ್ಲು, ಅದು ನೋಡ್ತಾ ಕೂತ್ಕೊಂಡಿದ್ದೆ. ಏನು ಗೊತ್ತಾ, ಏನೋ ಒಂಥರ ಯಾವುದೋ ದೊಡ್ಡ ಮನೆಗೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗೈತೆ ಮನೆ. ಚೆನ್ನಾಗೈತೆ ಅಂಥ ಮನೇಲಿ ನನಗೆ ಸೋಫಾದ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಅಯ್ಯೋ, ನೋಡ್ಬೇಕು ಅವಳನ್ನ ಹೆಂಗೆ ಹಾಕವಳೆ ಅಂತ. ದುಡ್ಡು ಹಿಡ್ಕೊಂಡು ಫೋಟೋ ತೆಕ್ಕೊಂಡವಳೆ, ಏನೆಲ್ಲ ಅಂತ ಹಾಕವಳೆ. ಅದಕ್ಕೇನೆ ಫೋನ್ ಮಾಡೋಣ ಅಂತ ನಂತಾಗೆ ದುಡ್ಡು ಇಸ್ಕೊಂಡಿದ್ಲಲ್ಲ, ಹೆಂಗೂ ಕೊಡ್ತಾಳೆ ಅಂತ ಹೇಳಿ ನಾನು ಫೋನ್ ಮಾಡೋಣ ಅಂತ ನೋಡ್ತಾ ಇದ್ದೆ. ನೋಡು ಹೆಂಗೆ ಹಾಕವಳೆ ಫೋಟೋಗಳನ್ನೆಲ್ಲ. ಹೌದೇನು, ಏನು ಹಾಕವಳೆ? ಅಲ್ಲ, ಅವಳಿಂದೆಲ್ಲ ಅಲ್ಲ ಇದ್ದಾಳೆ ಅಂತ ಹೇಳ್ದಂಗೆ ಆಯಿತು. ಹೆಣ್ಣು ಹುಡುಗಿ ಹೇಗೆ ಆಗೈತೆ ಅಂತ. ಅವೆಲ್ಲ ಎಲ್ಲ ಸೆಟ್ ಮಾಡಿ ಹಾಕಿರ್ತಾಳೆ. ಎಲ್ಲ ಫೋಟೋ ಸೆಟ್ ಮಾಡೋದು ಎಲ್ಲನ ಇವಾಗೇನೆಲ್ಲ ಮಾಡ್ತಾರಂತ. ಯಾತ ಸೆಟ್ ಮಾಡಿ ಹಾಕ್ಯವಳು. ಇಲ್ಲತ್ತೆ, ಸೆಟ್ ಮಾಡಿ ಹಾಕಿರೋದಲ್ಲ. ಇಲ್ಲಿ ನೋಡಿ, ಇದು ನೋಡಿದ್ರೆ ಗೊತ್ತಾಗ್ತೈತೆ ಸೆಟ್ ಮಾಡಿ ಹಾಕಿರೋದಲ್ಲ ಇದು. ಅದಕ್ಕೆ ಫೋನ್ ಮಾಡ್ತೀನಿ ತಡಿ, ದುಡ್ಡು ಇಸ್ಕೊಂಡಿದ್ದಲ್ಲ ಕೊಡು ಅಂತ. ಅಕ್ಕ ಸೂಪರ್ ಅಕ್ಕ, ಥ್ಯಾಂಕ್ ಯು. ಹಿಂಗೆ ವಾಯ್ಸ್ ಮೆಸೇಜ್ ಮಾಡ್ತಾ ಇದ್ದೀನಿ ಕಣಂತೆ, ನೋಡೋಣ ಕಾಲ್ ಮಾಡ್ತೀನಿ. ಹಲೋ ಜೀವಿತಕ್ಕ, ಎಲ್ಲಿದ್ದೀರಾ? ಕ್ಷಮಿಸಿ, ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಬಿರ್ಕೊಳೋದು ಉಂಟಾಗಿತ್ತು, ಕ್ಷಮಿಸಿ. ಹೇಳು, ಏನು ಸ್ಟೇಟಸ್ ನೋಡ್ದೆ? ನನ್ನ ಸ್ಟೇಟಸ್ ಎಲ್ಲ ನೋಡ್ಬಿಟ್ಟ? ಅಕ್ಕ, ಜಸ್ಟ್ ಇವಾಗಿನ ನೋಡಿದೆ. ನೀವು ಹಾಕಿರಲ್ಲ ಸ್ಟೇಟಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ಬಿಡ್ತು. ಎಲ್ಲಿದ್ದೀರಾ ಜೀವಿತಕ್ಕ? ಇವಾಗ ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲ. ಎಷ್ಟು ಹೆಂಗಿದ್ದೀರಾ? ನನ್ನ ಲೆವೆಲೇ ಚೇಂಜ್ ಆಯ್ತು ಬಿಡು. ಮತ್ತು ದೇವ್ರ ನನಗೆ ಕೊನೆಗೂ ಒಂದು ಒಳ್ಳೆ ಮನೆ ಸೇರಿಸ್ಬಿಟ್ಟ. ತುಂಬ ಚೆನ್ನಾಗಿದ್ದೀನಿ. ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಮನೆ, ದೊಡ್ಡ ಓನರು ಅಂತ ಮನೆಯಲ್ಲಿದ್ದೀನಿ ನಾನು. ಅಯ್ಯೋ ನಾನು ಹೆಂಗೆ ಅಂತಂದರೆ ನಾನು ಇನ್ನೂ ನನ್ನ ಲೆವೆಲ್ಲೇ ಬದಲಾಗ್ಬಿಡ್ತು. ಇನ್ನು ಸುಬ್ಬಣ್ಣನ ಮಗ ನನಗೆ ತುಂಬ ಟಾರ್ಚರ್ ಕೊಟ್ಟ. ಅವ್ನು ಟಾರ್ಚರ್ ಸಹಿಸ್ಕೊಳಕ್ಕಾಗ್ದಿಲ್ಲದ್ಕೆ ಅವ್ನು ಬಿಟ್ಟು ಬಂದ್ಬಿಟ್ಟು ನನಗೆ ಇಷ್ಟಪಟ್ಟವ್ರ ಜೊತೆ, ಈಗ ನನಗಿಷ್ಟ ಆಗೋ ಅಂಥವ್ರ ಜೊತೆ ಮನೆ ಕೆಲ್ಸಕ್ಕಂತ ಸೇರ್ಕೊಂಡ. ಸುಮ್ಮನೆ ಊರಿನ ಜನ ಎಲ್ಲ ಏನೋ ನಮ್ಮಿಬ್ಬರ ಬಗ್ಗೆ ಸಂಬಂಧ ಕಟ್ಟಿ ಮಾತಾಡೋರು. ಅದಕ್ಕೇ ನಾನು ಹೆಂಗೂ ಮಾತಾಡ್ತಾರೆ ಅದೇ ಥರ ಮಾಡಿಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ನಾನು ಅವರು ಇಷ್ಟಪಡ್ತಾ ಇದ್ದೀವಿ. ಆದಷ್ಟು ಬೇಗ ಮದುವೆ ಆಗ್ಬಿಡ್ತೀವಿ. ನನಗೆ ಒಳ್ಳೆ ದೊಡ್ಡ ಶ್ರೀಮಂತರು ಸಿಕ್ಬಿಟ್ಟವ್ರು. ಶ್ರೀಮಂತರ ಮನೇಲಿ ಇದ್ದೀನಿ ನಾನಿವತ್ತು. ಹೌದೇನು ನೋಡಕ್ಕ, ಅದಕ್ಕೆ ಮತ್ತೆ ನಿನ್ನ ಲೆವೆಲೇ ಚೇಂಜ್ ಆಗಿಬಿಟ್ಟಿದೆ. ನೀನೆಲ್ಲ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ಒಳ್ಳೊಳ್ಳೆ ಸೋಫಾ ಹೆಂಗಿದಾವಕ್ಕ, ವೈಟ್ ಅಂಡ್ ಸೋಫಾ ನೀವು ರೆಡಿ ಆಗಿರೋದಕ್ಕೂ, ಆ ವೈಟ್ ಸೋಫಾ ಆದ್ಮೇಲೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡು ಇವಾಗ ಸ್ಟೇಟಸ್ಗೆ ಹಾಕಿರೋದಕ್ಕೂ, ಆ ಸಾಂಗಿಗೂ ಮಸ್ತ್ ಐತೆ. ನಿಜವಾಗ್ಲೂ ಭಾಳ ಚೆನ್ನಾಗೈತೆ ಬಿಡು. ಇವತ್ತಂತೂ ಸ್ಟೇಟಸ್ ನನಗೆ ತುಂಬ ಇಷ್ಟ ಆಯಿತು. ಅಕ್ಕ ಜೀವಿತಕ್ಕ, ಅದೇ ಅಕ್ಕ ನನಗೆ ಅಮೌಂಟ್ ಕೊಡಬೇಕಾಗಿತ್ತಲ್ಲ, ಕೊಡಿ ಅಕ್ಕ, ನಾನು ತುಂಬ ಕಷ್ಟ ಆಗಿದ್ದೀನಿ, ಪ್ಲೀಸ್ ಕಣಕ್ಕ. ಸಾರಿ ಅಕ್ಕ, ನಾನು ಮಾತಾಡಿರೋದೆಲ್ಲ ಮನಸ್ಸಲ್ಲಿ ಇಟ್ಕೊಬೇಡಿ, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ತಪ್ಪಾಯ್ತು ಅಕ್ಕ, ನನಗೆ ಮಾತಾಡಬಾರ್ದಾಗಿತ್ತು, ಏನೋ ಮಾತಾಡಿದೆ. ಇದೊಂದು ಸತಿ ಕ್ಷಮಿಸ್ಬಿಡಿ ಅಕ್ಕ.
ದುಡ್ಡು ತಾನೆ 50,000 ತಾನೆ ಬಾ ಕೊಡ್ತೀನಿ. ನಾನು ಹಂಗೆ ಅನ್ಕೊಂಡೆ, ನಾನೇ ಫೋನ್ ಮಾಡೋಣ ಅಂತ ಇದ್ದೆ, ನೀನೇ ಮಾಡಿದ್ಯಲ್ಲ, ಬಾ ಕೊಡ್ತೀನಿ ಬಾ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, 50,000 ತಾನೆ, ಅಷ್ಟೇ ತಾನೆ, ಬಾ ಕೊಡ್ತೀನಿ. ಅಯ್ಯೋ ಜೀವಿತಕ್ಕ, ಗೊತ್ತಾ ನೀವು ಯಾರಿಗೂ ಮೋಸ ಮಾಡಲ್ಲ. ನಿಮ್ಮ ಹತ್ರ ಎಷ್ಟು ಒಳ್ಳೆ ಮನ್ಸೈತೆ ಅಂತ ನನಗೆ ಖಂಡಿತ ಗೊತ್ತು. ನಿಮ್ಮ ಹತ್ರ ಒಳ್ಳೆ ಮನ್ಸೈತೆ, ನೀವು ಯಾರಿಗೂ ಮೋಸ ಮಾಡಲ್ಲ, ನೀವು ಯಾರಿಗೂ ಮೋಸ ಮಾಡಲ್ಲ ಬಿಡು. ಭಾಳ ಒಳ್ಳೆಯರು. ಮತ್ತೆ ನಾನು ಹಂಗೇನಪ್ಪ, ನಾನು ಯಾರು ಹೊಣದಲ್ಲಿ ಇರಲ್ಲ. 10 ರೂಪಾಯಿ ಇವತ್ತು ಇಸ್ಕೊಂಡಿದ್ದು ಲೇಟ್ ಆಗ್ಬೋದು, ಆದರೆ ಒಂದಲ್ಲ ಒಂದಿನ ಕೊಟ್ಟೇ ಕೊಡ್ತೀನಿ. ಬಾ 50,000 ತಾನೆ, ಕೊಟ್ಬಿಡ್ತೀನಿ, ನೀನೇನು ಟೆನ್ಷನೇ ತಗೋಬೇಡ. ಕೊಟ್ಬಿಡ್ತೀನಿ 50,000. ಏನು ನನಗೇನು ಇವಾಗೇನು ನನಗೆ ಅಷ್ಟು ಇದಿಲ್ಲ. ಏನು ನನಗೇನು ಅಷ್ಟೊಂದು ನನಗೆ ರಿಸ್ಕ್ ಇಲ್ಲ. 50,000 ಅಂದರೆ ಇವಾಗ 500 ರೂಪಾಯಿ ಇದ್ದಂಗೆ ಆಗ್ಬಿಟ್ಟೈತೆ ನನಗೆ. ಯಾವ ದುಡ್ಡಿಗೆ ಯಾವುದಕ್ಕೂ ಬರ ಇಲ್ಲ ಅಂತ ಓನರ್ ಸಿಕ್ಬಿಟ್ಟವ್ರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀನಿ, ಸಿಕ್ಕಾಪಟ್ಟೆ ಇವಾಗ ಖುಷಿಯಾಗಿದ್ದೀನಿ. ಕೊಡ್ತೀನಿ ಬಾ, 50,000 ತಾನೆ, ಕೊಡ್ತೀನಿ ಬಾ. ಸರಿಯಾಕಾಯ್ತು, ತುಂಬ ಖುಷಿ ಆಯಿತು. ಯಪ್ಪ ನೀವು ಇಸ್ಕೊಂಡಿದ್ದ, ಇವಾಗಾದ್ರೂ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ನನಗೆ ಗೊತ್ತಿತ್ತು ನೀವು ಅವತ್ತು ಏನೋ ಸಿಟ್ಟಲ್ಲಿ ಮಾತಾಡಿದ್ರಿ, ನಿಮ್ಮ ಹತ್ರ ಒಳ್ಳೆ ಮನಸ್ಸೈತೆ ಅಂತಲೇ ನಾನು ಅದಕ್ಕೆ ನಿಮ್ಮ ಹತ್ರ ಒಳ್ಳೆ ಮನಸ್ಸೈತೆ ಅಂತ ಹೇಳಿದ್ದು. ನಿಜವಾಗ್ಲೂ ನೀವು ಒಳ್ಳೆಯವ್ರೆ ಅಕ್ಕ, ಖಂಡಿತ ಒಳ್ಳೆಯವ್ರೆ. ನೀವೆಲ್ಲ ಇಷ್ಟೆಲ್ಲ ಮಾತಾಡ್ತಿರೋದೆಲ್ಲ ನೋಡಿದ್ರೆ ನನಗೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ಫೋನ್ ಎತ್ತುತ್ತಾ ಇರಲಿಲ್ಲ. ಬೇಡಪ್ಪ ಅಂತೇಳಿ ಫೋನ್ ಎತ್ತುತ್ತಾ ಇರಲಿಲ್ಲ. ಇವ್ರು ಸವಾಸನೆ ಬೇಡ, ಯಾಕೆ ನಾನು ಅವ್ರು ಫೋನ್ ಎತ್ತಬೇಕು, ಫೋನ್ ಎತ್ತೋದು ಬೇಡ ಅಂತೇಳಿ ಕೆಲವ್ರು ಮಾತಾಡಿಸ್ತಾನೆ ಇರಲಿಲ್ಲ. ಆದರೂ ನೀವು ನನಗೆ ಇಷ್ಟೊಂದೆಲ್ಲನ ಆಗಿದ್ರೂ ಫೋನ್ ಎತ್ತಿ ಸರಿ ಆಯಿತು ಮುತ್ತು ನೀನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ಖುಷಿ ಆಗ್ತೈತೆ ನನಗೆ. ಸರಿ ಆಯಿತು ಬಾ, ಕೊಟ್ಬಿಡ್ತೀನಿ, ನಾನೇ ನಿಲ್ಲಿಸ್ಕೊಳ್ಳಲ್ಲ ನಿನ್ನ ಅಮೌಂಟು. ಸರಿ ಆಯ್ತಕ್ಕ, ಆಯಿತು, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ನೀನು ಕೊಡ್ತೀನಿ ಅಂದ್ಲೇನು ಅವನತ್ತೆ, ಕೊಡ್ತೀನಿ ಅಂತ ನಾನು ಹೇಳಿದೆ. ಇವಾಗ ಸಖತ್ತಾಗೈತಂತೆ, ಏನೋ ಅಣ್ಣನ ಬಿಟ್ಟು ಬೇರೆ ಯಾರ ಮನೇಲಿ ಐತಂತೆ, ಸಖತ್ತಾಗೈತಂತೆ. ಅದಕ್ಕೆ ನೋಡಿ ಎಂತೆಂಥ ಫೋಟೋಗಳು ಹಾಕೈತಿವ ಸ್ಟೇಟಸ್ಗೆ. ಹೋಗಿ ಇಸ್ಕೊಂಬಾರಮ್ಮ ಓಟು, ನಮಗೆ ದುಡ್ಡಿಂದು ಭಾರ ಆಗ್ಬಿಟ್ಟೈತೆ ಓಟುನು. ಅಯ್ಯಪ್ಪ ಹೋಗತ್ತ. ನಮ್ಗೇನು ಇಂಥ ಭಾರ ಯಾವತ್ತಾಗಿರ್ಲಿಲ್ಲಮ್ಮ. ಯಾವಾಗಲೂ 4-5 ಲಕ್ಷ ದುಡ್ಡು ಕೈಯಾಗಿ ಕೆಮ್ತಿದ್ದಾಳೆ ನಾನು, ನಂಗೆ ಯಾವತ್ತಾಗಿರಲಿಲ್ಲ. ಹೆಂಗಾಗೈತೆ ಹೋಗತ್ತ. ನಮಗಂತೂ ಯಾಕೆ ಹಿಂಗಾತ ಏನೋ ಅನ್ಸುತ್ತೋ ಅನ್ಸುತ್ತೆ, ನೆನೆಸ್ಕೊಂಡ್ರಿ ಯಾಕೆ ಹಿಂಗಾತ ಅನ್ಸುತ್ತೆ. ಈಗ ನಾನೆಲ್ಲನ ಮನೆಗಳು ಬದುಕೇನಿದ್ರು ಮಾಡ್ಕೊಂಬ, ಹೋಗಿ ಇಸ್ಕೊಂಬ. ಯಾತ ಮಾತಾಡ್ತಿ ಸವಿತಾ? ಅವಳೇನೋ ಜೀವಿತ ಇವಾಗ ಅವನು ಸುಬ್ಬಂದ್ಬಿಟ್ಟು ಏನೋ ಬೇರೆ ಯಾರ ಜೊತೆಗೆ ಇದ್ದಾಳಂತ. ಅವಳೆ ಚೆನ್ನಾಗಿರೋ ಅಂತ ಸ್ಟ್ಯಾಂಡರ್ಡ್ ಆಗಿರೋ ಮನೆಗೆ ಇದ್ದಾಳಂತೆ. ಅವಳು ದೊಡ್ಡ ಶ್ರೀಮಂತರಂತ್ರೆ ಅಂತ ಮನೆಯಾಗ ಇದ್ದಾಳಂತ ನೋಡಮ್ಮ. ಅಯ್ಯೋ ದೇವ್ರ, ಅಪ್ಪಳಿಗೆ ಯಾಕೆ ಬುದ್ಧಿ ಇಲ್ವಿ. ಅದು ಯಾವಾಗಿಂದಲೂ ಹಂಗೆ ಐತೆ ಕಣ, ಯಾವಾಗಿಂದಲೂ ಬರೀ ಹಂಗೆ ಐತೆ. ಹಂಗೆ ಇರಬಾರ್ದಮ್ಮ, ಹಂಗಿದ್ರೆ ಒಂಥರ ಬೆಲೆ ಇರಲ್ಲ. ಅಯ್ಯೋ ದೇವ್ರೆ, ನಾನು ಯಾರೋ ಅವಾಗ ಪಾರಿ ನೋಡ್ದಂತೇಳಿ ಇವಳು ಮಾಲಮ್ಮ ಇಲ್ಲಿ, ಆ ಮಾಲಮ್ಮನ ತಮ್ಮನ ಮದುವೆ ಆಗಿದ್ಲಂತ. ಅವಾಗ ಅವನು ಬಿಟ್ಟು ಇವನು ಮದುವೆ ಆದ್ಲ, ಇವಾಗ ಇವನು ಬಿಟ್ಟವಳಂತೆ. ಅಯ್ಯೋ ದೇವ್ರು, ಇಂಥವ್ರು ಇದ್ರಿ ಇನ್ನೇನೆ. ಅಯ್ಯೋ ಯಾರು ಆಗಲ್ಲ, ಕೊನೆಗೆ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಯಾರು ಆಗಲ್ಲ ನನಗೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ತಡಿ. ನೋಡ್ಮಂತೆ ಹೆಂಗ ಅವ್ರವ್ರ ಇಷ್ಟ. ಹೆಂಗ ಅಂತ 50,000 ಇಸ್ಕೊಂಡಿರೋದನ್ನ ಕೊಡ್ತೀನಿ ಅಂದ್ಲಂತೆ. ಅದಕ್ಕೆ ಇವಳು ಸ್ಟೇಟಸ್ಗೆ ಹಾಕಿರೋ ಫೋಟೋಗಳೆಲ್ಲ ನೋಡಿ ಜೀವಿತಕ್ಕ ಏನಂಗೆ ಎಂತೆಂಥ ಫೋಟೋಗಳಾಗ್ತೈತೆ. ಅದಕ್ಕೇ ಹೋಗಿ ಕೇಳ್ತೀನಿ, ದುಡ್ಡು ನಾನು ತೆಗಿಸ್ಕೊಂಡಿರೋದು 50,000 ಕೊಡ್ತಾರೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹೋಗಿ ಕೇಳಮ್ಮ ಅಂತ ಅಂದೆ ನಾನು. ಹೆಂಗೆ ಇಸ್ಕೊಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಏನಂದ್ರೂ ಒಂಥರ ಕಣ ಮೇಳತ್ತೆ. ಅವರು ನೋಡಮ್ಮ, ಅವನು ಸೇನಕ್ಕೆ ನನ್ನ ಸೇನಕ್ಕೆ ಇರ್ಬೇಕಾ ಇವಾಗ? ನನ್ನ ಮದುವೆ ಆಗವನಲ್ಲ, ಅದಕ್ಕೆ ಏನೋ ಪರದಾಡ್ಕೊಂಡು ಅದ್ರ ಪಾಡಿಗೆ ಅದು ಹೋಗೈತೆ. ಹೆಂಗೊಬ್ಳು ಹೆಂಗ ಚೆನ್ನಾಗಿದ್ರೆ ಸಾಕು. ಹೆಂಗೋ ನಾನು ದುಡ್ಡು ಕೊಡ್ತೀನಿ ಅಂತಲ್ಲ, ಅದೇ ಸಂತೋಷ ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಜೀವಿತ ಸ್ಟೇಟಸ್ ನೋಡ್ಬಿಟ್ಟು ಹೆಂಗ ದುಡ್ಡು ಇಸ್ಕೊಂಬನ ಅಂತೇಳಿ ದುಡ್ಡು ಬರೋವರೆಗೂ ನೀನು ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ನಯಸ್ಸಾಗಿ ಹೋಗ್ಬೇಕು. ಜಗಳ ಮಾಡಂತೂ ಇವಾಗಿನ ಕಾಲದಾಗ ದುಡ್ಡು ಯಾರ ಹತ್ರನೂ ಇಸ್ಕೊಂಬಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ನಯಸ್ಸಾಗಿ ಮಾತಾಡಿ ದುಡ್ಡು ಇಸ್ಕೊಂಬನ ಅಂತ. ಇನ್ನೇನು ಮಾಡೋಣ, ನಯಸ್ಸ ಮಾತಾಡಲಿಲ್ಲ ಅಂದರೆ ಆಗಲ್ಲ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.